ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಭಾನುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ 1995-96ನೇ ಸಾಲಿನಲ್ಲಿ ನಿರ್ಮಾಣಗೊಂಡ ಅಂಬೇಡ್ಕರ್ ಭವನವನ್ನು ಎಂದಿಗೂ ಯಾವ ಅಧಿಕಾರಿಗಳು ಉದ್ಘಾಟನೆ ಮಾಡುವುದಕ್ಕೆ ಮುಂದೆ ಬಂದಿಲ್ಲ. ಇವತ್ತಿನ ಭವನದ ಸ್ಥಿತಿ ಅಧೋಗತಿ ತಲುಪಿದೆ. ಈ ಒಂದು ಭವನ ಶಿಥಿಲಾವಸ್ಥೆಗೊಂಡಿದೆ. ಈ ಅಂಬೇಡ್ಕರ್ ಭವನವು ಯಾವ ಕ್ಷಣದಲ್ಲಿ ಬೇಕಾದರೂ ಕುಸಿದು ಬೀಳುವಂತಿದೆ. ಏನಾದರೂ ಕಟ್ಟಡ ಬಿದ್ದು ಅನಾಹುತ ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳು ಸಾರ್ವಜನಿಕರ ದುಡ್ಡು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿಗೆ ಅಗೌರವ ತೋರುವ ಕೆಲಸ ಮಾಡಿದ್ದಾರೆ ಅಂತ ಭಾನುವಳ್ಳಿ ಗ್ರಾಮದ ಎಕೆ ಕಾಲೋನಿ ನಿವಾಸಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಭಾನುವಳ್ಳಿ ಗ್ರಾಮದ ಎಕೆ ಕಾಲೋನಿ ನಿವಾಸಿಗಳಾದ ಚೌಡಪ್ಪಾಸಿ, ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ರಾಜಪ್ಪ, ಆನಂದ್ ಮಾತನಾಡಿ, ಕೂಡಲೇ ಅಂಬೇಡ್ಕರ್ ಭವನವನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಭರತ್, ಅಣ್ಣೇಶ್, ಪ್ರಶಾಂತ್, ಮರುಷಪ್ಪ, ನಾಗರಾಜ್ ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಸರ್, ಇದು ತಮ್ಮ ಹೆಸರು ಮತ್ತು ಇದು ಯಾವ ಊರು? ಸರ್, ಹರಿಹರ ತಾಲೂಕು ಭಾನುವಳ್ಳಿ ಅಂತಂದೇಳಿ. ನಮ್ಮ ಹೆಸರು ಚೌಡಪ್ಪ ಅಂತಂದೇಳಿ. ಏಕೆ ಕಾಲೋನಿ ಸರ್. ನಾವು ಇಲ್ಲಿ 1996-96ರಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿತ್ತು ಸರ್. ನಿರ್ಮಾಣ ಆದ ನಂತರ ಅದನ್ನು ಏನು ಮಾಡ್ತೀವಿ, ಕಟ್ಟಿದಾದ ನಂತರ ಒಂದು 7-8 ವರ್ಷ ಕರೆಂಟಿನ ವ್ಯವಸ್ಥೆನೂ ಇರಲಿಲ್ಲ ಸರ್. ಆಮೇಲೆ ಇನ್ನೊಂದು ಅದು 7-8 ವರ್ಷ ಆದಮೇಲೆ ಬಣ್ಣದ ವ್ಯವಸ್ಥೆ ಮಾಡಿದ್ರು ಸರ್. ಒನ್ ಟೈಮ್ ಬಣ್ಣ ಹೊಡೆದ್ರು. ತಿರುಗಿ ಒಂದು ಟೈಮ್ ಬಣ್ಣ ಆದಮೇಲೆ ತಿರುಗಿ ಅದ್ರ ಬಗ್ಗೆ ಯಾರೂ ಬರಲಿಲ್ಲ ಸರ್. ಆಮೇಲೆ ಇದೇ ನಮ್ಮ ಮಾಜಿ ಶಿವಶಂಕರ್ ಸಾಹೇಬ್ರದ್ರು ಸರ್, ಎಮ್ ಎಲ್ ಎ ಶಿವಶಂಕರ್ ಅವರು ಎಮ್ ಎಲ್ ಎ ಇದರಲ್ಲಿ ಅನುದಾನ ಕೊಟ್ಟಿದ್ರು ಸರ್. 14 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ರು. ಇದನ್ನು ಅಂಬೇಡ್ಕರ್ ಭವನ ಹಾಳಾಗೈತಪ್ಪ ಮಡಿಕೇಳ್ರಿ ಅಂತ 96 ಸಾಲಿನಾಗೆ ನಿರ್ಮಾಣ ಆಗೈತಿ. ಅಲ್ಲಿಂದ ಇಲ್ಲಿ ಮಠ ಯಾವುದೂ ಅಭಿವೃದ್ಧಿ ಇಲ್ಲ. ಸತತ ಹೇಳ್ಬೇಕಂದ್ರೆ ಸುಮಾರು ಈಗ ಒಂದು 25-30 ವರ್ಷ ಆಗಿದೆ. ಇದು ಬೇರೆ ಯಾರಿಗೂ ಅಂಡವರನ್ನು ಕೊಟ್ಟಿಲ್ಲ. ಆಮೇಲೆ ಇದ್ರ ಜವಾಬ್ದಾರಿ ಯಾರಿಗೂ ಕೊಟ್ಟಿಲ್ಲ. ಏನಪ್ಪ ಇದು ನಾವು ಕಟ್ಟಿದ್ವಿ ಅನ್ನೋದೊಂದು ಬಿಟ್ಟರೆ ಬೇರೆ ಇದಕ್ಕೇನೋ ಆದೇಶ ಇಲ್ಲ. ಇದೀಗ ಕೊನೆಗೆ ಯಾರ್ದು ಇದು ಕೊನೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಏನು ಹೇಳಕ್ಕೆ ಇಷ್ಟಪಡ್ತೇವೆ ಅಂದರೆ, ಈ ಅಂಬೇಡ್ಕರ್ ಬಗ್ಗೆ ನಾವು ಹೇಳ್ಬೇಕಾದ್ರೆ ಈಗ ನಮ್ಮ ಸಮಾಜದಾಗೆ ನಮಗೆ ಅದು ಯಾರೇ ಮಾಡಲಿ, ಬೇರೆ ಇವರೇ ಮಾಡಲಿ ಅವರೇ ಮಾಡಲಿ ಅಂತಲ್ಲ, ಯಾರ ಮಾಡಿದರೆ ಅದಕ್ಕೆ ಉನ್ನತ ಸ್ಥಾನ ಬೇಕು ಒಂದು. ಆಮೇಲೆ ಮಾಡೋಕ್ಕೆ ಬಂದವರಿಗೆ ಕೆಲವರು ಅಡ್ಡಿ ಅಂತಗಳು ಮಾಡ್ತಿದ್ದಾರೆ, ಇಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ.